ಹೇಳಿ ಸರ್. ತಮ್ಮ ಹೆಸರು? ಜಯಮ್ಮ. ಏನ್ ಮಾಡ್ತಾ ಇದ್ದೀರಾ ಸರ್ ತಾವು? ಅಂಗಡಿ ಇದೆಯಾ? ಓ ಸೂಪರ್, ಒಳ್ಳೆ ವ್ಯಾಪಾರ. ಓಕೆ ಸರ್, ನಿಮ್ಗೊಂದು ಪ್ರಶ್ನೆ, ಎಲ್ಲ ಕಾಮಿಡಿ ಪ್ರಶ್ನೆ ಇದು. ಹಾ. ಮೊದಲೊಬ್ಬ ವ್ಯಕ್ತಿ ಭಾರತದಿಂದ ವಿಮಾನ ತಗೊಂಡೋದ್ರು. ಆ ವಿಮಾನಕ್ಕೆ ಏರೋಪ್ಲೇನ್ಗೆ ಇಂಜಿನ್ ಇಲ್ಲ, ಲೈಸೆನ್ಸ್ ಇಲ್ಲ, ಅವ್ರ ಪೈಲಟ್ ಅಲ್ಲ. ಅದು ಅವ್ರು ಹುಟ್ಟಿದ್ದು ಶ್ರೀಲಂಕಾದಲ್ಲಿ. ಯಾರು ಅವ್ರು ಹೇಳಿ ನೋಡೋಣ. ಸರ್ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಅಂಗಡಿ ಬಗ್ಗೆ ಕೇಳಿ, ಈ ಅಂಗಡಿ ಬಗ್ಗೆ ಕೇಳಿ ಹೇಳ್ತೀನಿ. ಎಷ್ಟು ಕೆಜಿ ಯಾವ್ದು? ಮಿಕ್ಸರ್ ಇದು 180 ರೂಪಾಯಿ ಕೆಜಿ. ಅದ್ ಹೆಂಗ್ ಮಾಡ್ಬೇಕು ಅಂತ ಕೇಳಿ ಅದು ಹೇಳ್ತೀನಿ. ನಾಲೆಜ್ ಇಲ್ಲದೆಲ್ಲ ಕೇಳಿದ್ರೆ ನಮ್ಗೆ ಹೇಳಕ್ ಬರಲ್ಲ. ಇದೆಲ್ಲ ಗೊತ್ತಿದೆ ಮೇಲೆ ಅದು ಗೊತ್ತಿದ್ದೆ ನಮ್ಗೆ ಗೊತ್ತಿಲ್ಲ ಸರ್. ಗೊತ್ತಿರೋದು ಹೇಳ್ಬೇಕು. ಸರ್ ಇಂಜಿನ್ ಇಲ್ಲ, ಯಾವ್ದಿದೆ ಅಂತ ವಿಮಾನ? ಅಂತ ವಿಮಾನ ಯಾವ್ದು ಅಂತ ನನಗೆ ಗೊತ್ತಿಲ್ಲ ಸರ್. ವಿಮಾನ ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ. ಹೌದಾ? ವಿಮಾನನೇ ಗೊತ್ತಿಲ್ಲ? ಗೊತ್ತಿಲ್ಲ. ಸೂಪರ್. ಏರೋಪ್ಲೇನ್ ಅಂದ್ರೆ ಗೊತ್ತಿರುತ್ತೆ. ಏರೋಪ್ಲೇನ್ ಕನ್ನಡದಲ್ಲಿ ವಿಮಾನ ಅಂತಾರೆ. ಹೌದಾ? ಏನೋ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಸರ್ ನನಗೆ ಗೊತ್ತಿಲ್ಲ. ನಾವು ಅಷ್ಟು ನಾಲೆಜ್ ಇಲ್ಲ. ಓಕೆ, ನಿಮ್ಗೆ ಹೇಳ್ತೀನಿ ಆನ್ಸರ್. ಬನ್ನಿ ಸರ್. ನಮಸ್ಕಾರ. ತಮ್ಮ ಹೆಸರು? ಮುರುಗೇಶ್. ಈಗ ತಿರುಗಿ ಸರ್. ಮುರುಗೇಶ್ ಸರ್, ಏನ್ ಮಾಡ್ತಾ ಇದ್ದೀರಾ ತಾವು? ಡ್ರೈವಿಂಗ್. ಓಕೆ ಸರ್, ನಿಮ್ಗೂ ಅಷ್ಟೇ ಸೇಮ್ ಪ್ರಶ್ನೆ. ಆ ವ್ಯಕ್ತಿ ಯಾರು ಸರ್? ಲೈಸೆನ್ಸ್ ಇಲ್ಲ, ಇಂಜಿನ್ ಇಲ್ಲ ಏರೋಪ್ಲೇನ್ಗೆ. ಅವ್ರು ಹಂಗೆ ಹಾರ್ಕೊಂಡು ಹೋಗ್ತಿದ್ರು. ವೀಸಾನು ಇಲ್ಲ. ಬೋಟ್ಸ್ ಇರ್ಬೋದು. ಇಲ್ಲ ಇಲ್ಲ, ಬೋಟ್ಸ್ ಅಲ್ಲ, ಹಾರ್ಕೊಂಡು ಹೋಗ್ತಾ ಇತ್ತು ಅದು. ಹೇಳಿ ನೋಡೋಣ. ಅದೇ ಅಕ್ಕಿ ಇರ್ಬೋದು, ಬೇರೆ ಹಕ್ಕಿನೂ ಅಲ್ಲ. ಕರೆಕ್ಟ್, ಅದೇ ಬಂತು ಕರೆಕ್ಟ್ ಆನ್ಸರ್. ಬಟ್ ಅದ್ರೊಳಗೆ ಸ್ವಲ್ಪ ಇದೆ. ಹೇಳಿ, ಯಾರು ಹೇಳಿ? ಆ ವ್ಯಕ್ತಿ ಯಾರು? ಶ್ರೀಲಂಕಾದವರು? ಆಂಜನೇಯರ? ಹನುಮಾನ್ ಅಲ್ಲ ಇಲ್ವಾ? ಅವ್ರಿನಲ್ಲೇ ಬರುತ್ತೆ ಅದು. ಅವ್ರ ಗುಂಪಲ್ಲೇ ಬರುತ್ತೆ. ಆಂಜನೇಯ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ರು ಆ ಟೈಮಲ್ಲಿ. ಯಾರ ಮನೆಗೆ ಹೋಗಿದ್ರು ನೋಡಕ್ಕೆ? ಸಮುದ್ರ ಎಲ್ಲ ಹಾರ್ಕೊಂಡವ್ರು. ಅದೇ ಇವರು ಅವ್ರ ಹೆಸರೇನೋ. ಕಾಮಿಡಿ ಪ್ರೋಗ್ರಾಮ್ ಅಷ್ಟೇ. ಎಂತ ಮಾತಾಡ್ತಾರೆ? ಪಬ್ಲಿಕ್ ಪ್ರೋಗ್ರಾಮ್ ಇದು. ಸುಮ್ಮನೆ ಕಾಮಿಡಿ ಮಾತಾಡಿದ್ರೆ ಪ್ರಶ್ನೆ ಅಷ್ಟೇ, ಕಾಮಿಡಿ ಪ್ರಶ್ನೆ. ಹಾಯ್, ನಿಮ್ಮ ಹೆಸರು ಏನ್ ಮಾಡ್ತೀವಿ? ಹೌದಾ? ನಿಮ್ದೇನಾ ಶಾಪ್? ಓಕೆ, ಏನಿಲ್ಲ ಮೇಡಮ್, ಒಂದು ಕಾಮಿಡಿ ಪ್ರಶ್ನೆ ಅಷ್ಟೇ. ಏನ್ ಗೊತ್ತಾ? ಫಸ್ಟ್ ಒಬ್ಬ ವ್ಯಕ್ತಿ ವಿಮಾನದಲ್ಲಿ ಶ್ರೀಲಂಕಾಗೆ ಹಾರೋದ ಇಲ್ಲಿಂದ. ಅದಕ್ಕೆ ಇಂಜಿನ್ ಇಲ್ಲ, ವೀಸಾ ಇಲ್ಲ, ಅವ್ರ ಪಾಸ್ಪೋರ್ಟ್ ಇಲ್ಲ ಅವ್ರ ಹತ್ರ, ಅವ್ರ ಪೈಲಟ್ ಅಲ್ಲ. ಬಟ್ ವಿಮಾನ ತಗೊಂಡೋದ್ರು. ಯಾರ ವ್ಯಕ್ತಿ? ಶ್ರೀಲಂಕಾದವ್ರು. ಯಾರಿರ್ಬೋದು? ನೀವು ಹಿಸ್ಟ್ರಿ ಏನಾದ್ರು ಗೊತ್ತಿದ್ರೆ ಗೊತ್ತಿರುತ್ತೆ ನಿಮ್ಗೆ? ಐಡಿಯಾ ಇಲ್ವಾ? ಸರ್ ನಮಸ್ಕಾರ. ನಮ್ಮ ಹೆಸರು? ಶಿವರಾಜ್. ಯಾವ್ರು ನಿಮ್ದು? ಗುಲ್ಬರ್ಗ. ಅದೇ ಅನ್ಕೊಂಡೆ, ನಾನು ನೋಡ್ಬಿಟ್ಟು ಅನ್ಕೊಂಡೆ ಉತ್ತರ ಕರ್ನಾಟಕದವ್ರು ಅಂತ. ಓಕೆ ರೀ ಸರ್, ನಿಮ್ಗೊಂದು ಪ್ರಶ್ನೆ ರೀ. ನಿಮ್ಮ ಭಾಷೆಯಲ್ಲಿ ಎಷ್ಟು ಹೇಳ್ತೀನಿ. ಓಕೆ, ಏನ್ರಿ ಅಂತ, ಫಸ್ಟ್ ಒಬ್ಬ ಮನುಷ್ಯ ಭಾರತದಿಂದ ಶ್ರೀಲಂಕಾಕ್ಕೆ ಹಾರಿದ್ರು. ಶ್ರೀಲಂಕಾದವರೇ ಅವರು. ವಿಮಾನ ತಗೊಂಡು ಹಾರಿದ್ರು. ಅವ್ರಿಗೆ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಲೈಸೆನ್ಸ್ ಇಲ್ಲ, ಇಂಜಿನ್ ಇರಲಿಲ್ಲ ಫ್ಲೈಟ್ಗೆ, ಏರೋಪ್ಲೇನ್ಗೆ. ಅದು ಯಾರು ಹೇಳ್ರಿ ನೋಡೋಣ? ಶ್ರೀಲಂಕಾದವರು. ಆಂಜನೇಯ? ಅಲ್ಲ. ಕರೆಕ್ಟ್, ಅಷ್ಟರೊಳಗೆ ಇದ್ದೀರಾ. ಸ್ವಲ್ಪರಲ್ಲೇ ಇದ್ದೀರಾ. ಇನ್ನೊಂದು ಸ್ವಲ್ಪ. ಇವಾಗ ಇಂಜಿನ್ ಇಲ್ಲ, ಆ ಯುಗದಲ್ಲಿ ಹಾರಿರೋದು ಅವನೇ, ಆಂಜನೇಯ. ಸೂಪರ್. ಬಟ್ ವಿಮಾನ ಇತ್ತು. ವಿಮಾನನೇ. ಯಾರಿರ್ಬೋದು ಹೇಳಿ? ಕರೆಕ್ಟ್, ನೀವು ಅಷ್ಟರಲ್ಲೇ ಇದ್ದೀರಾ. ಹತ್ರದಲ್ಲೇ ಇದ್ದೀರಾ. ಈಗ ಸಕ್ಕ ತಲೆ ಹೊಡ್ತದ್ರಿ ಮಾತ್ರ. ಶ್ರೀಲಂಕಾದವರು ಯಾರು ಹೇಳಿ? ಶ್ರೀಲಂಕಾ. ಕರೆಕ್ಟ್. ಆಂಜನೇಯನಿಗೂ ಸಂಬಂಧ ಇದೆ. ಕಾರ್ತಿಕ್ ಸರ್, ಏನ್ ಮಾಡ್ತಾ ಇದ್ದೀರಾ? ಪ್ರಶ್ನೆ ಇಲ್ಲ, ಕಾಮಿಡಿ ಪ್ರಶ್ನೆ ಇದು. ಮೊದಲ ಒಬ್ಬ ವ್ಯಕ್ತಿ ವಿಮಾನ ಹಾರಿಸ್ಕೊಂಡು ಶ್ರೀಲಂಕಾಗೆ ಹೋದ್ರು. ಶ್ರೀಲಂಕಾದವರು. ಅದಕ್ಕೆ ಪಾಸ್ಪೋರ್ಟ್ ಇಲ್ಲ, ಇಂಜಿನ್ ಇಲ್ಲ, ವೀಸಾನು ಇಲ್ಲ ಅವ್ರ ಹತ್ರ. ಓಕೆ, ವಿಮಾನದಲ್ಲಿ ಓಡಾಡ್ತಾ ಇದ್ರು. ಯಾರು ಸರ್ ಅವರು? ಶ್ರೀಲಂಕಾದವರು. ಇತಿಹಾಸದಲ್ಲಿ ಬರುತ್ತೆ ಸರ್. ಟ್ರೈ ಮಾಡಿ, ಸುಮ್ಮನೆ ಪ್ರಯತ್ನ ಮಾಡಿ. ವೀಸಾ ಇಲ್ಲ, ಇಂಜಿನ್ ಇಲ್ಲ, ಯಾರಿರ್ಬೋದು ಅಂತ ವಿಮಾನ ಯಾವ್ದು? ಗೊತ್ತಿಲ್ವಲ್ಲ. ಪ್ರಯತ್ನ ಮಾಡಿ, ಹೋಗ್ಲಿ. ಶ್ರೀಲಂಕಾದವರು ನಮ್ಮ ಭಾರತಕ್ಕೆ ಬಂದು ಅಪ್ಪರ್ಸ್ಕೊಂಡು ಹೋಗ್ಬಿಟ್ಟು ಇಲ್ಲ, ಅಪಹರಣ ಮಾಡ್ಬಿಟ್ಟು. ಗೊತ್ತಾಯ್ತು, ರಾವಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರೆಕ್ಟ್ ಆನ್ಸರ್.